ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲಲ್ಲ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನವ್ಯಗೌಡ ಯೂಟ್ಯೂಬ್ ಚಾನಲ್. ಸೊ ನಾನಿಲ್ಲಿ ತೋರಿಸಿರೋ ಹಾಗೆ ಮಾವಿನಕಾಯಿನ 4 ಮಾವಿನಕಾಯಿ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಹರಳುಪ್ಪನ್ನ ಮಿಕ್ಸಿನಲ್ಲಿ ಹೊಡ್ಕೊಂಡು ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ರೆಸ್ಟಿಗೆ ಅಂತ ಇಟ್ಟು ನಂತರ ನಾವು ಇಲ್ಲಿ ಏನೇನು ಒಗ್ಗರಣೆಗೆ ಬೇಕಾಗಿರೋ ಸಾಮಾನಾಗಿರ್ಬೋದು ಪೌಡರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ನೀರು ಬಿಟ್ಕೊಳ್ಳೋವರೆಗೆ ಮಿಕ್ಸ್ ಮಾಡಿ ಇದನ್ನ ಇಟ್ಟರೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಸೊ ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ಮೆಂತ್ಯನ ತೊಗೊಂಡು ಹುರ್ಕೊಳ್ಳೋಣ. ಮೆಂತ್ಯನ ಯಾವ ರೀತಿ ಹುರ್ಕೋಬೇಕಂದ್ರೆ ಸ್ವಲ್ಪ ಕೆಂಪು ಹಾಕಬೇಕು. ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಕಲರ್ ಬರೋವರೆಗೆ ಅದನ್ನ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಅದೇ ಬಾಣಲಿಗೆ ನಾವು ಸಾಸಿವೆನ ಹಾಕಿ ಹುರ್ಕೊಳ್ಳೋಣ. ಸಾಸಿವೆನ ಚಟಪಟ ಅಂತ ಅದು ಸೌಂಡ್ ಆಗಬೇಕು, ಹಾಗೆ ಸ್ಮೆಲ್ ಬರುತ್ತೆ. ಸೊ ಆ ಸ್ಮೆಲ್ ಬರೋವರೆಗೆ ಹುರ್ಕೊಂಡು ಎತ್ತಿಟ್ಕೋಬೇಕು. ಅದಾದಮೇಲೆ ನಾವು ಮನೆಯಲ್ಲೇ ಮಾಡಿರುವಂತಹ ಅಚ್ಚ ಖಾರದ ಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ನೀವು ರೆಡ್ ಚಿಲ್ಲಿ ಪೌಡರ್ ಅಂಗಡಿ ಯಾವ್ದು ಬೇಕಾದ್ರೂ ತೊಗೋಬೋದು. ಸೊ ಅದಾದಮೇಲೆ ಮತ್ತೆ ಉಪ್ಪು ಹೊಡ್ಕೊಂಡಿರೋ ಜಾರ್ಗೆ ಮೆಂತ್ಯ ಹಾಗೂ ಸಾಸಿವೆನ ಪುಡಿ ಮಾಡ್ಕೋಬೇಕು. ನೆಕ್ಸ್ಟು ನಾವು ಆಲ್ರೆಡಿ ನೆನೆಸಿಟ್ಟಿದ್ವಲ್ವಾ, 1-2 ಅವರ್ಸ್ ನೆನೆಸಿದ್ವಿ. ಸೊ 2 ಅವರ್ಸ್ ನೆನೆಸಿದ ಮೇಲೆ ಇಷ್ಟು ನೀರು ನಮಗೆ ಕಲೆಕ್ಟ್ ಆಗಿದೆ. ಸೊ ಇದನ್ನು ಚೆಲ್ಲಬಾರ್ದು, ಹೊರಗಡೆ ಸೈಡಲ್ಲಿ ಎತ್ತಿಡ್ಕೋಬೇಕು. ಯಾಕಂದರೆ ನಾವು ಪೌಡರ್ನ ಮಿಕ್ಸ್ ಮಾಡಿದಾಗ ಅದೇನಾದ್ರು ಗಟ್ಟಿ ಆಯಿತು ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ಚುಮ್ಕಿಸ್ಕೊಂಡ್ರೆ ನಮಗೆ ಉಪ್ಪಿನಕಾಯಿ ಬೇಕಾಗಿರೋಂಥ ಹದದಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಅದಕ್ಕೆ ಅದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಪೌಡರ್ ಮಾಡ್ಕೊಂಡಿರೋ ಸಾಸಿವೆ ಮತ್ತು ಮೆಂತ್ಯನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡೋಣ ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ಗೆ. ಸೊ ಅದಕ್ಕೇ ನಾವು ಚಿಲ್ಲಿ ಪೌಡರ್ನ ಏನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಿಲ್ಲಿ ಪೌಡರು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ತೋರಿಸ್ತಾ ಇರೋ ಥರ ಇದನ್ನ ಫಸ್ಟ್ ಮಿಕ್ಸ್ ಮಾಡಿಕೊಂಡು ದೆನ್ ವಿ ನೀಡ್ ಟು ಆ್ಯಡ್ ಚಿಲ್ಲಿ ಪೌಡರ್. ಸೊ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ಮೇಲೆ ಕಲರ್ ನೀವೇ ನೋಡ್ಬೋದು ಚಿಲ್ಲಿ ಪೌಡರ್ ಹೆಂಗಿದೆ ಅಂತ. ಮನೇಲಿ ಮಾಡಿದ್ದೀವಿ ಅಂದಮೇಲೆ ಕಲರ್ ಸಖತ್ತಾಗಿ ಬರುತ್ತೆ. ಸೊ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಕಂಪ್ಲೀಟ್ ಎಲ್ಲ ಚೂರುಗಳಿಗೂ ಆ ಪೌಡರು ಮಿಕ್ಸ್ ಆಗಬೇಕು. ಆ ಥರ ನಾವು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಟ್ರಸ್ಟ್ ಮೀ, ನೀವು ಒಂದ್ಸರಿ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಟೇಸ್ಟ್ ಅಂತ. ನಮ್ಮನೇಲಂತೂ ಯಾವಾಗಲೂ ಸಮ್ಮರ್ ಬಂತು ಅಂದರೆ ಇದೇ ಕೆಲಸ. ಮಾವಿನಕಾಯಿ ತರೋದು, ಉಪ್ಪಿನಕಾಯಿ ಹಾಕೋದು, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರು ಅಂತೂ ಆಹಾ, ಅದ್ರ ಟೇಸ್ಟೇ ಬೇರೆ. ನೋಡಿ ಈ ಥರ ಆಗಿರುತ್ತೆ. ಈಗ ಆದಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ನಾನು ಅಲ್ಲಿ ತೋರಿಸಿರೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ. ಸಾಸಿವೆ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಮೆಣಸಿಕಾಯಿನ ಹಾಕಿದರೆ ಒಗ್ಗರಣೆ ಮುಗೀತು. ಸೊ ಇಲ್ಲಿ ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು. ಸೂಪರ್.